ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾಸ್ ಇನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನಿವತ್ತೊಂದು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಯಾವುದೇ ಪ್ರಮೋಷನ್ ಪ್ರಾಡಕ್ಟ್ ವಿಡಿಯೋ ಅಂತೂ ಅಲ್ಲ, ನಾನೇ ಖುದ್ದಾಗಿ ತೊಗೊಂಡು ನಾನೇ ಯೂಸ್ ಮಾಡಿ ನಿಮ್ಮ ಜೊತೆ ಇದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡೋಣ. ಇದು ಬಂದ್ಬಿಟ್ಟು ಗುಡ್ ವೈಬ್ಸ್ ಉಪ್ಟನ್ ಇನ್ಸ್ಟಾ ಗ್ಲೋ ಪೌಡರ್ ಅಂತ ಹೇಳಿ 100% ಪ್ಯೂರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಪ್ಯಾಕಿಂಗ್ ಇದಾಗಿರುತ್ತೆ. ಫಸ್ಟು ಫ್ರಂಟಲ್ಲಿ ಈ ಥರ ಬಂದಿದೆ. ಸೊ ನಾನು ಇದನ್ನು ಓಪನ್ ಮಾಡಿದ್ದೀನಿ. ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾವು ಇಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದ್ಸಲ ಯೂಸ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಇಲ್ಲಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವುದೇ ರೀತಿ ಗಟ್ಟಿಯಾಗೋದು ಅಥವಾ ಇನ್ನೊಂದು ಗಾಳಿ ತುಂಬ್ಕೊಳ್ಳೋದು ಏನೂ ಆಗೋಲ್ಲ. ತುಂಬ ಚೆನ್ನಾಗಿದೆ. ಸೊ ಹಿಂದೆಗೆ ಬಂದರೆ ಸೊ ಇಲ್ಲಿ ನಾವು ಹೇಗೆ ಯೂಸ್ ಮಾಡಬೇಕು ಮತ್ತು ಇದು ಎಕ್ಸ್ಪೈರಿ ಡೇಟು ಮತ್ತು ಅಮೌಂಟ್ ಎಲ್ಲನೂ ಕೊಟ್ಟಿದ್ದಾರೆ. ಫಸ್ಟು ಇಲ್ಲಿಂದ ಬಂದುಬಿಡೋಣ. ಉಪ್ಟನ್ ಓಲ್ಡ್ ಹೇಜ್ ಓಲ್ಡ್ ಟ್ರೆಡಿಷನಲ್ ರೆಸಿಪಿ ಆಫ್ ಸ್ಕಿನ್ ಪ್ಯಾಂಪರಿಂಗ್ ದಟ್ ರೆಜುವೆನೇಟ್ಸ್ ಆ್ಯಂಡ್ ಕೀಪ್ಸ್ ಇಟ್ ಮ್ಯಾಜಿಕಲಿ ಗ್ಲೋಯಿಂಗ್. ಉಪ್ಟನ್ ಅನ್ನೋದು ಒಂದು ಹಳೇದು ಟ್ರೆಡಿಷ್ನಲ್ ರೆಸಿಪಿ ಮತ್ತು ಇದು ಸ್ಕಿನ್ ಪ್ಯಾಂಪರಿಂಗ್ ಮಾಡುತ್ತೆ, ರೆಜುವೆನೇಟ್ಸ್ ಸ್ಕಿನ್ನ ರೆಜುವೆನೇಟ್ ಮಾಡಿ ಮ್ಯಾಜಿಕಲಿಯಾಗಿ ಗ್ಲೋಯಿಂಗ್ನ ಕೊಡುತ್ತೆ. ಗುಡ್ ವೈಬ್ಸ್ ಉಪ್ಟನ್ ಪೌಡರ್ ಫಾರ್ ಫೇಸ್ ಆ್ಯಂಡ್ ಬಾಡಿ ಈಸ್ ಬ್ಲೆಂಡೆಡ್ ವಿತ್ ದ ಪ್ರೀಶಿಯಸ್ ಇಂಗ್ರೀಡಿಯಂಟ್ ದಟ್ ಎಕ್ಸ್ಫೋಲಿಯೇಟ್. ಸೊ ಉಪ್ಟನ್ ಪೌಡ್ರು ಫೇಸ್ ಮತ್ತು ಬಾಡಿಗೆ ಬ್ಲೆಂಡಾಗಿ ಪ್ರೀಶಿಯಸ್ ಇಂಗ್ರೀಡಿಯೆಂಟ್ಸ್ ಇದ್ದಾವೆ, ಅದು ಬ್ಲೆಂಡಾಗಿ ನಮ್ಮ ಬಾಡಿನ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಕ್ಲೆನ್ಸಸ್ ಆ್ಯಂಡ್ ಪ್ಯೂರಿಫೈ ದ ಸ್ಕಿನ್. ಇದು ಕ್ಲೆನ್ಸ್ ಆಗಿ ಅಂದರೆ ನಮ್ಮ ಮುಖ ಅಂದರೆ ನೀಟಾಗಿ ಕ್ಲೆನ್ಸ್ ಆಗಿ ಮುಖ ಪ್ಯೂರಿಫೈ ಆಗುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗಿವಿಂಗ್ ಯು ಕ್ಲಿಯರ್ ಗ್ಲೋಯಿಂಗ್ ಸ್ಕಿನ್ ಫ್ರಮ್ ವಿತಿನ್. ಅಂದರೆ ಇದನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಗೋ ಆನ್ ಶೋ ದ ವರ್ಡ್ ಯು ಆರ್ ನ್ಯಾಚುರಲಿ ಗ್ಲೋಯಿಂಗ್ ಸೈಡ್. ಅಂದರೆ ನಾವು ಇಡೀ ಪ್ರಪಂಚಕ್ಕೆ ಹೇಳೋಣ ನಮ್ಮ ಸ್ಕಿನ್ನು ನ್ಯಾಚುರಲಿಯಾಗಿ ಗ್ಲೋಯಿಂಗ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಇವರು. ದಟ್ಸ್ ಯುವರ್ ವೈಬ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇದು ಆಲ್ ಸ್ಕಿನ್ ಟೈಪ್ಸ್, ಎಲ್ಲ ರೀತಿಯ ತ್ವಚೆಗೆ ಅಂದರೆ ಎಲ್ಲ ರೀತಿಯ ಚರ್ಮಕ್ಕೆ ಇದು ಸೂಟೇಬಲ್ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ಗ್ರಾಮ್ ಫ್ಲೋರ್ ಪೌಡ್ರು, ಬಾರ್ಲಿ ಫ್ಲೋರ್ ಪೌಡ್ರು, ಟರ್ಮರಿಕ್ ಪೌಡ್ರು ಮತ್ತು ಸ್ಯಾಂಡಲ್ವುಡ್ ಪೌಡ್ರು, ಹಾಗೆ ಕಪೂರ್ ಕಚಾರಿ ಪೌಡ್ರು, ನೀಮ್ ಪೌಡ್ರು, ಮಿಲ್ಕ್ ಪೌಡ್ರು, ಸೋಡಿಯಂ ಬೆಂಜಾಯ್ಟ್ ಆ್ಯಂಡ್ ಪೊಟ್ಯಾಷಿಯಮ್ ಸಾರ್ಬೇಟ್ನ ಇದಕ್ಕೆ ಯೂಸ್ ಮಾಡಿದ್ದಾರೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂದರೆ ಟೇಕ್ ದ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಉಪ್ಟನ್ ಪೌಡರ್ ಆ್ಯಂಡ್ ಮೇಕ್ ಎ ಪೇಸ್ಟ್ ಯೂಸಿಂಗ್ ವಾಟರ್, ರೋಸ್ ವಾಟರ್, ಯೋಗರ್ಟ್ ಆರ್ ಮಿಲ್ಕ್. ಅಪ್ಲೈ ದ paste on the face, her body and massage to cleanse the skin. Allow it dry partially for 10 to 20 minutes and then rinse off with water. ಸೊ ಇದನ್ನು ನಮ್ಮ ಎಷ್ಟು ಬೇಕು, ನಮಗೆ ರಿಕ್ವೈರ್ಡ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ಇದನ್ನು ತೊಗೊಂಡು ಒಂದು ಪೌಡ್ರನ್ನ ಅಂದರೆ ಒಂದು ಪೇಸ್ಟಾಗಿ ಮಾಡ್ಕೋಬೇಕಾಗತ್ತೆ. ವಾಟ್ರು ಅಥವಾ ರೋಸ್ ವಾಟ್ರು ಅಥವಾ ಹಾಲು ಅಥವಾ ಮೊಸರು ಯಾವ್ದನ್ನಾರು ತೊಗೊಂಡು ಇದನ್ನು ನಾವು ಹಚ್ಕೊಂಡು ಅಪ್ಲೆಗೆ ಸ್ಕಿನ್ಗೆ ಅಥವಾ ಫೇಸ್ಗೆ ಅಥವಾ ಬಾಡಿಗೆ ಹಚ್ಕೊಂಡು ಒಂದು 10-20 ನಿಮಿಷ ಬಿಟ್ಟು ಇದನ್ನ ನಾವು ವಾಶ್ ಮಾಡ್ಕೊಬೇಕಾಗತ್ತೆ. ಬಿ ಕೇರ್ಫುಲ್ ಆಫ್ ಇನ್ ಕೇಸ್ ಆಫ್ ಕಾಂಟ್ಯಾಕ್ಟ್ ವಿತ್ ಐಸ್, ರೈನ್ಸ್ ಥ್ರೋಲಿ ವಿತ್ ವಾಟರ್. ನ್ಯಾಚುರಲಿ ಇಂಗ್ರೀಡಿಯೆಂಟ್ಸ್ ಮೇ ಬಿ ಇರಿಟೇಟ್ ಟು ಸಮ್ ಪೀಪಲ್. ಅಂದರೆ ಏನಾದರೂ ನಾವು ಹಚ್ಕೊಂಡಾಗ ಕಣ್ಣೇನಾದರೂ ಉರಿ ಬಂದರೆ ಇಮಿಡಿಯೇಟಾಗಿ ನೀರಿಂದ ತೊಳ್ಕೊಂಬಿಡಬೇಕು. ಅಂದರೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಕೆಲವೊಂದು ಪೀಪಲ್ಗೆ ಆಗೋದಿಲ್ಲ, ಇರಿಟೇಟ್ ಆಗುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಲ್ವೇಸ್ ಕಂಡಕ್ಟ್ ಎ ಪ್ಯಾಟ್ ಟೆಸ್ಟ್ ಬಿಫೋರ್ ಯೂಸ್. ನಾವು ಯಾವಾಗಲೂ ಏನು ಯೂಸ್ ಮಾಡಬೇಕಾದ್ರೂ ಒಂದು ಪ್ಯಾಟ್ ಟೆಸ್ಟ್ ಮಾಡೇ ನಾವು ಯೂಸ್ ಮಾಡಬೇಕು. ನ್ಯಾಚುರಲ್ ಇಂಗ್ರೀಡಿಯೆಂಟ್ ಮೇ ಚೇಂಜಸ್ ಕಲರ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಸ್ವಲ್ಪ ನಮ್ಮ ಸ್ಕಿನ್ ಕಲರ್ನ ಚೇಂಜ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ದಿಸ್ ಡಸ್ ನಾಟ್ ಅಫೆಕ್ಟ್ ದ ಎಫಿಷಿಯನ್ಸಿ ಆಫ್ ದ ಪ್ರಾಡಕ್ಟ್. ಸ್ಟೋರ್ ಇನ್ ಕೂಲ್ ಡ್ರೈ ಪ್ಲೇಸ್ ಫಾರ್ ಎಕ್ಸ್ಟರ್ನಲ್ ಯೂಸ್. ಅಂದರೆ ನಾವು ಒಂದು ಡ್ರೈ ಆ್ಯಂಡ್ ಕೂಲ್ ಪ್ಲೇಸಲ್ಲಿ ಇದನ್ನ ಸ್ಟೋರ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ.
ಸೊ ನೆಕ್ಸ್ಟು ಸ್ಟೋರ್ ಇನ್ ರೆಫ್ರಿಜರೇಟರ್ ಒನ್ಸ್ ಓಪನ್ ಯೂಸ್ ವಿತಿನ್ 3 ಮಂತ್ಸ್. ಅಂದರೆ ನಾವು ಇದನ್ನು ರೆಫ್ರಿಜರೇಟ್ರಲ್ಲಿ ಸ್ಟೋರ್ ಮಾಡ್ಬೋದು. ಒಂದು ಸಲ ಓಪನ್ ಮಾಡಿದ್ರೆ 3 ಮಂತ್ಸ್ ಒಳಗಡೆಯಿಂದ ಖಾಲಿ ಮಾಡಬೇಕು. ಇದ್ರ ಅಮೌಂಟ್ ಬಂದು 99 ರುಪೀಸ್ ಇದೆ ನೋಡಿ. ಇಲ್ಲಿ ನನಗೆ ಒಂದು 89ಗೇನೋ ಸಿಕ್ತು. ಪರ್ಪಲಲ್ಲಿ ನಾನು ಇದನ್ನ ಬುಕ್ ಮಾಡಿದ್ದು, ಬೇಕಾದರೆ ಸೈಡಲ್ಲಿ ಪಿಕ್ ಹಾಕ್ತೀನಿ. ನೆಕ್ಸ್ಟ್ ಇದು 11/2024 ಮ್ಯಾನುಫ್ಯಾಕ್ಚರ್ ಆಗಿದ್ದು. ಇದು ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ಟು ಅಪ್ ಟು 2027 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಈ ಪೌಡ್ರದ್ದು ಇನ್ಫಾರ್ಮೇಷನ್. ಸೊ ನಾನು ಮೊದಲೇ ಹೇಳ್ದಂಗೆ ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು ಕೈಯಲ್ಲಿ ಇದು ಓಪನ್ ಅಷ್ಟೇ. ಸೊ ಇದನ್ನು ನೀಟಾಗಿ ನೋಡಿ ನಾವು ಪ್ಯಾಕ್ ಮಾಡ್ಕೊಬೋದು. ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಕು, ನೀಟಾಗಿ ಓಪನ್ನೇ ಆಗೋದಿಲ್ಲ, ನೋಡ್ತಾ ಇರ್ಬೋದು. ಒಂದು 2 ಟೈಮ್ಸ್ ಏನೋ ಯೂಸ್ ಮಾಡಿದ್ದೀನಿ ಅಷ್ಟೇ. ಕ್ವಾಂಟಿಟಿ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿ ಇದೆ, ನೋಡ್ತಾ ಇರ್ಬೋದು ನೀವೇ. ತುಂಬ ಸ್ವಲ್ಪ ಕ್ವಾಂಟಿಟಿ. ಇದನ್ನು ಒಂದು 10 ಟೈಮ್ಸ್ ಯೂಸ್ ಮಾಡಿದ್ರೆ ಇದು ಖಾಲಿ ಆಗಿಬಿಡುತ್ತೆ. ಇಷ್ಟು ಕ್ವಾಂಟಿಟಿ ಇದೆ, ತುಂಬ ಕಡಿಮೆ ಕ್ವಾಂಟಿಟಿ ಇದೆ. ಸೊ ನಾನು ಇದನ್ನು ಯೂಸ್ ಮಾಡಿದ್ದೀನಿ, ಆ ವಿಡಿಯೋನು ಕೂಡ ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ, ನೀವು ಬೇಕಾದರೆ ನೋಡಿ. ನೋಡ್ತಾ ಇರ್ಬೋದು, ನಾನು ಇವಾಗ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ. ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋದು. ಸೊ ನೋಡೋಣ ಹೇಗೆ ಬರುತ್ತೆ ರಿಸಲ್ಟ್ ಅಂತ, ನನಗೂ ಗೊತ್ತಿಲ್ಲ. ಸೊ ಅಪ್ಲೈ ಮಾಡಬೇಕಾದ್ರೆ ಒಂಥರ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಅಷ್ಟೇನು ಫ್ರೇಗ್ರೆನ್ಸ್ ಆಗಲಿ ಅಥವಾ ಏನೋ ಬೇರೆ ಕೆಮಿಕಲ್ ಇದೆ ಅಂತ ಅನ್ನಿಸ್ಲಿಲ್ಲ ನನಗೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಅನಿಸಿದೆ. ಸೊ ವಾಶ್ ಮಾಡಿದಾಗ ನೋಡೋಣ. ನಾನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಯಾವ ಪ್ರಾಡಕ್ಟ್ಗಳು ಒಂದೇ ಸಲ ರಿಸಲ್ಟ್ ಕೊಡೋದಿಲ್ಲ. ಏನು ಗೊತ್ತಾ, ನಾವು ಯೂಸ್ ಮಾಡ್ತಾ ಇರಬೇಕು. ಆಮೇಲೆ ನಾವು ಬರೀ ಫೇಸ್ ಪ್ಯಾಕ್ ಯೂಸ್ ಮಾಡ್ತೀವಿ, ಫೇಸ್ ಕ್ರೀಮು ಮತ್ತು ಮಾಯ್ಶ್ಚರೈಸರು ಅಥವಾ ಫೇಸ್ ವಾಶ್ ಇವೆಲ್ಲನೂ ಯೂಸ್ ಮಾಡಿಕೊಂಡು ನಮ್ಮ ಫೇಸ್ನ ಚೆನ್ನಾಗಿ ಇಟ್ಕೊತೀವಿ ಅಂದರೆ ಅದು ಸುಳ್ಳು. ಫಸ್ಟು ನಾವು ಚೆನ್ನಾಗಿ ನೀರು ಕುಡಿಬೇಕು. ನಮ್ಮ ದೇಹ ಹೈಡ್ರೇಟ್ ಆಗಿರ್ಬೇಕು, ಯಾವಾಗಲೂ ನೀರಿನಂಶ ಇರಬೇಕು. ನಮ್ಮ ದೇಹದಲ್ಲಿ ನೀರಿನಂಶ ಇದ್ದರೆ ನಮ್ಮ ಮುಖದಲ್ಲಿ ಹೊಳಪು ಕಾಣಿಸುತ್ತೆ. ಮತ್ತು ನೆಕ್ಸ್ಟು ಫ್ರೂಟ್ಸ್ಗಳು ತಿನ್ಬೇಕು, ಚೆನ್ನಾಗಿ ಹಣ್ಣುಗಳು ತಿನ್ನಬೇಕು, ಡ್ರೈ ಫ್ರೂಟ್ಸ್ಗಳು ತಿನ್ನಬೇಕು. ಆವಾಗ ಮಾತ್ರ ನಮ್ಮ ಮುಖದಲ್ಲಿ ಹೊಳಪು ಕಾಣಿಸೋದು. ಬರೀ ನಾವು ಫೇಸ್ ಪ್ಯಾಕ್ ಯೂಸ್ ಮಾಡಿಕೊಂಡು ಅಥವಾ ಸನ್ಸ್ಕ್ರೀನು ಅಥವಾ ಅದೇ ಈ ಸಿರಮ್ಗಳು ಇವೆಲ್ಲನೂ ಯೂಸ್ ಮಾಡಿಕೊಂಡು ನಮ್ಮ ಫೇಸ್ ಅಷ್ಟಕ್ಕೆ ಚೆನ್ನಾಗತ್ತೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ಸೊಪ್ಪು, ತರಕಾರಿ, ಹಣ್ಣುಗಳು, ಜಾಸ್ತಿ ನೀರು ಕುಡೀರಿ. ಡಿಹೈಡ್ರೇಟ್ ಆಗಕ್ಕೆ ಬಿಡಲೇಬೇಡಿ, ಬಾಡಿನ ಹೈಡ್ರೇಟಲ್ಲೇ ಇರಬೇಕು. ಸೊ ಬರೀ ಫೇಸ್ ಪ್ಯಾಕಿಂದ ಇದರಿಂದ ನಮ್ಮ ದೇಹ ಸುಂದರವಾಗಲ್ಲ, ನಮ್ಮ ಮುಖ. ನೆಕ್ಸ್ಟು ನಾನು ವಾಶ್ ಮಾಡಿದಾಗಲೂ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಇವಾಗ ಅಪ್ಲೈ ಮಾಡಿದ್ದೀನಿ. 15 to 20 ಮಿನಿಟ್ಸ್ ಆಗಲಿ, ಆವಾಗ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ. ನಾನು ಫ್ರೆಶ್ ಅಪ್ ಆಗಿ ಬಂದೆ. ನನಗೇನು ಅಷ್ಟು ಚೇಂಜಸ್ ಅನ್ನಿಸ್ಲಿಲ್ಲ. ನಾನು ಫೇಸ್ ವಾಶ್ ಮಾಡಿದಾಗ ನಂಗೆ ಅಷ್ಟೇನು ಸ್ಕಿನ್ ಚೇಂಜಸ್ ಅಂದಿಲ್ಲ. ಫಸ್ಟ್ ವಾಶ್ ಮಾಡಿದಾಗ ಅಷ್ಟೇನು ಅನ್ನಿಸ್ಲಿಲ್ಲ. ಸೊ ಏನೂ ಅಷ್ಟು ಚೇಂಜಸ್ ಗೊತ್ತಾಗಲಿಲ್ಲ ನನಗೆ. ಒಂದು 80 to 90 ರುಪೀಸ್ ಖರ್ಚು ಮಾಡಿ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡೋದಕ್ಕಿಂತ, ನನ್ನ ಅಭಿಪ್ರಾಯ ಹೇಳ್ತಾ ಇರೋದಷ್ಟೇ, ಯೂಸ್ ಮಾಡಬೇಡಿ ಅಂತ ಅಲ್ಲ, ಮಾಡೋದಕ್ಕಿಂತ ನಾನೊಂದು ಲಾಸ್ಟ್ ವಿಡಿಯೋದಲ್ಲಿ, ನನ್ನ ಹಳೆ ವಿಡಿಯೋದಲ್ಲಿ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್ ಅಟ್ ಹೋಮ್ ಅಂತ ಹೇಳಿದ್ದೀನಿ. ಅದೇ 90 ರುಪೀಸ್ ಅಂದರೆ ಖರ್ಚಿಲ್ದಲೆ ಮನೇಲೇ ನಾವು ಒಂದು ಒಳ್ಳೆ ಫೇಸ್ ಪ್ಯಾಕ್ನ ಮಾಡ್ಕೊಬೋದು. ನಿಜವಾಗ್ಲೂ ಅದಕ್ಕಿರೋ ರಿಸಲ್ಟು ಇದಕ್ಕೆ ಬರಲಿಲ್ಲ. ಯಾಕಂದರೆ ನಾನು ಅದನ್ನೂ ಯೂಸ್ ಮಾಡಿದ್ದೀನಿ, ಇದನ್ನೂ ಯೂಸ್ ಮಾಡಿದ್ದೀನಿ, ಅದರಲ್ಲಿರೋ ರಿಸಲ್ಟ್ ಇದಕ್ಕೆ ಬರಲಿಲ್ಲ. ಸೊ ತೊಗೊಂಡು ಯೂಸ್ ಮಾಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ, ತೊಗೊಳ್ಳಿ. ನಾನೇನೋ ಹೋಮ್ ಮೇಡ್ ಫೇಸ್ ಪ್ಯಾಕೆ ಓಕೆ ಅನ್ಕೋತೀನಿ ಇದಕ್ಕಿಂತ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು 50 ಜನ ಬೇಕಾಗಿದೆ 1000ಗೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ.